ಕೇಸ್ನಲ್ಲಿ ಎಸ್ಐಟಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ದೂರುದಾರೆ ಮಹಿಳೆ 164 ಸ್ಟೇಟ್ಮೆಂಟ್ ನೀಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಪ್ರಕರಣದ ವಿಕ್ಟಿಮ್ ಇವರು. ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ, ಬಟ್ ಅದನ್ನೇ ಜಡ್ಜ್ ಮುಂದೆ ಹೇಳಬೇಕು. ಅದು 164 ಆಗುತ್ತೆ, ಬಟ್ ಅದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ದೂರುದಾರೆ ಜಡ್ಜ್ ಮುಂದೆ ಹೇಳದಿದ್ರೆ ಆಗಲೂ ಎಸ್ಐಟಿಗೆ ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಎಸ್ಐಟಿ ಪೊಲೀಸರ ಮುಂದೆ ಹೇಳಿದ್ರು ಅಂತ ಆದ್ಮೇಲೆ ಜಡ್ಜ್ ಮುಂದೆಯೂ ಆ ಹೇಳಿಕೆಯನ್ನ ಮತ್ತೆ ಹೇಳಬೇಕು. ಹೇಳಿಕ್ಕೆ ಹಿಂದೇಟು ಹಾಕಿದ್ರೆ ಅದು ಎಸ್ಐಟಿಗೆ ಆಗೋ ಹಿನ್ನಡೆ. ವಿಷ್ಣು ಪ್ರಸಾದ್, ಈ 164 ಸ್ಟೇಟ್ಮೆಂಟ್ ಈ ಪ್ರಕರಣದಲ್ಲಿ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ? ಒಂದು ವೇಳೆ ವಿಕ್ಟಿಮ್ 164 ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂತಾದ್ರೆ ಎಸ್ಐಟಿಗೆ ಯಾವ ರೀತಿ ಸಂಕಷ್ಟ ಎದುರಾಗ್ಬೋದು? ಖಂಡಿತ. ಯಾಕಂತಂದರೆ ಈಗ ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂಥ ಎಫ್ಐಆರ್ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಆಕೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿರೋದು, ರೇವಣ್ಣ ಅವರು ನನ್ನ ಕೈ ಹಿಡಿದು ಎಳೆಯುವಂಥ ಕೆಲಸವನ್ನು ಮಾಡಿದರು ಅಂತ. ಜೊತೆಗೆ ಪ್ರಜ್ವಲ್ ಸರಿ ಇಲ್ಲ, ಆತನ ವಿರುದ್ಧ ಆತನ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಅನ್ನೋ ಒಂದು ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ. ಆದರೆ ಆಕೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇರ್ಬೋದು ಮತ್ತು ಕೊಟ್ಟಿರುವಂತಹ ಕಂಪ್ಲೇಂಟಲ್ಲಿ ದಾಖಲಾಗಿರುವಂಥ ಎಫ್ಐಆರ್ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ಸಂಬಂಧಪಟ್ಟಂತೆ ಅದು ರೇವಣ್ಣ ಅವರಿಂದ ಆಗಿದೆ ಅನ್ನೋ ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ ವಿನಃ ಪ್ರಜ್ವಲಿಂದ ಆಗಿದೆ ಅನ್ನೋ ಪಾಯಿಂಟ್ ಇಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು. ಇದು ಒಂದು ಕಡೆ. ಎರಡನೇದಾಗಿ ಈ ಕನ್ಸೆಕ್ಷುವಲ್ ಸೆಕ್ಷುವಲ್ ಅಂತ ಬಂದಂಥ ಸಂದರ್ಭದಲ್ಲಿ ಈಗ ನಾರ್ಮಲ್ ಆಗಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು ಕಾನೂನು ಇರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ IPC ಸೆಕ್ಷನ್ 497 ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಇಬ್ಬರು ಅಡಲ್ಟ್ಸು ಅಂದರೆ ಮೆಚೂರ್ಡ್ ಆಗಿರುವಂತಹ ಇಬ್ಬರು ವ್ಯಕ್ತಿಗಳು ಅವರ ಖಾಸಗಿ ಜಾಗದಲ್ಲಿ ಅವರು ಲೈಂಗಿಕ ಕ್ರಿಯೆ ನಡೆಸುವಂಥದ್ದು ಯಾವುದೇ ರೀತಿ ಅಪರಾಧ ಅಲ್ಲ ಅಂತೇಳಿ ಕಾನೂನು ಹೇಳುವಂಥದ್ದು. ಹೀಗಾಗಿ ಇಲ್ಲಿ ಬಲವಂತದ ಪ್ರಕ್ರಿಯೆ ಆಗಿಲ್ಲ ಅಂತಂಥ ಸಂದರ್ಭದಲ್ಲಿ 497 ಇಲ್ಲಿ ಅಟ್ರಾಕ್ಟ್ ಆಗೋದಿಲ್ಲ, ಜೊತೆಗೆ 376 ಕೂಡ ಹಾಕೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಈಗ ಕೊಟ್ಟಿರುವಂತಹ ಮಹಿಳೆ ಈಗೇನು ಪೊಲೀಸ್ ಮುಂದೆ ಸ್ಟೇಟ್ಮೆಂಟ್ ಕೊಡುವಂಥದ್ದು 162 CRPC ಅಡಿಯಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ, ನನಗೆ ಈ ರೀತಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಕೆಲಸವನ್ನು SIT ಮಾಡಬೇಕು. ಅದಕ್ಕೆ ಪ್ರಮುಖವಾಗಿ ಸಾಕ್ಷಿಯಾಗಿ SIT ಜನರಲ್ ಆಗಿ ಬಳಕೆ ಮಾಡುವಂಥದ್ದು ಈ ರೀತಿ ಲೈಂಗಿಕ ಕಿರುಕುಳಗಳಾದಂತಹ ಪ್ರಕರಣಗಳಲ್ಲಿ ನೇರವಾಗಿ ಕರ್ಕೊಂಡೋಗಿ ಜಡ್ಜ್ ಮುಂದೆ ಅವ್ರನ್ನ ಹಾಜರುಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅವರ ಬಳಿ CRPC ಸೆಕ್ಷನ್ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅವರು ಕೊಟ್ಟಂಥ ಹೇಳಿಕೆಯನ್ನು ಬದಲಾಯಿಸೋದಕ್ಕಾಗೋದಿಲ್ಲ. ಆ ಹೇಳಿಕೆ ಕೊನೆಗೆ ಅದನ್ನು ಜಡ್ಜ್ಮೆಂಟ್ ತನಕ ಕೂಡ ಬಳಕೆ ಮಾಡೋದಕ್ಕೆ ನ್ಯಾಯಾಧೀಶರಿಗೆ ಟ್ರಯಲ್ ಟೈಮಲ್ಲಿ ಅವಕಾಶ ಇರುವಂಥದ್ದು. ಹೀಗಾಗಿ ಆ 164 ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿಲ್ಲ ಅಂತಂದರೆ ಇಡೀ ಈ ಪ್ರಕರಣದಲ್ಲಿ ಕೊಟ್ಟಿರುವಂಥ FIR ಏನಿದೆ ಇದಕ್ಕೇ ಮುಂದಿನ ದಿನಗಳಲ್ಲಿ ಅದು ನಿಂತ್ಕೊಳ್ಳೋದಕ್ಕೆ ಅದು ಸ್ಟಾಂಡ್ ಆಗೋದೇ ಕಷ್ಟ ಆಗುತ್ತೆ. ಯಾಕಂತಂದರೆ 164 ಸ್ಟೇಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಆಕೆ ಮಾಡಿದಂಥ ಆರೋಪವನ್ನು ಆಕೆ ಯಾವ ಸಂದರ್ಭದಲ್ಲೂ ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇದೀನಿ ಅನ್ನೋ ಪಾಯಿಂಟನ್ನು ಉಲ್ಲೇಖ ಆಗುತ್ತೆ. ಆದರೆ ಈಗ ಆಕೆನೇ ಅದನ್ನು ಕೊಡೋದಕ್ಕೆ ಹಿಂದೇಟು ಆಗ್ತಿರುವಂಥದ್ದು. ಎಲ್ಲೋ ಒಂದು ಕಡೆ SIT ಇನ್ವೆಸ್ಟಿಗೇಷನು ಈಗ ದಾಖಲಾಗಿರುವಂಥ FIR ಏನಿದೆ ಈ FIRನ ಸ್ಟ್ಯಾಂಡ್ ಆಗೋದಿರ್ಬೋದು ಮತ್ತು FIRನ ನಿಲ್ಲಿಸೋದಕ್ಕೆ ತುಂಬಾ ಕಷ್ಟ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.